ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಪೆಷಲ್ ವಿಡಿಯೋ ಇದೆ. ಏನಪ್ಪ ಅಂತಂದ್ರೆ ಪುಂಡೆ ಪಲ್ಯ ನೋಡಿದ್ರಿ. ಪುಂಡೆ ಪಲ್ಯ ನೋಡ್ರಿ ಮಾಡಕತ್ತೀನಿ. ಬೇಳೆಗೆ ಹಾಕಿ ಮಾಡಿರುವಂಥ ಪುಂಡೆ ಪಲ್ಯ. ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಮೊದಲನೇದಾದ ಸಾಮಗ್ರಿಗಳು ಏನಂದ್ರೆ ಮೊದಲನೇದಾಗಿ ತೊಗರಿಬೇಳೆ ಬೇಕು. ಇವು ಮನೆಯಲ್ಲಿ ಮಾಡಿರುವಂಥ ತೊಗರಿಬೇಳೆ ನೋಡ್ರಿ. ಆಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಜಾಸ್ತಿ ಹಾಕ್ರಿ ಚಂದ ಆಗುತ್ತೆ. ಒಂದು 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದಿಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ. ಇದು ಮೇನಾಗಿ ಪುಂಡೆ ಪಲ್ಯ ಬೇಕೇ ಬೇಕು ನೋಡ್ರಿ. ಪುಂಡೆ ಪಲ್ಯ ಫ್ರಿಜ್ನಾಗ ಇಟ್ಟಿದ್ದೆ. ಪುಂಡೆ ಪಲ್ಯ ಇವಾಗ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮುಷ್ಟಿ ಶೇಂಗದ ಕಾಳು, ಒಂದಿಷ್ಟು ಪುದೀನ, ಆಮೇಲೆ ಕರಿಬೇವು ನೋಡ್ರಿ. ಇಷ್ಟು ಕರಿಬೇವು ಇಷ್ಟು ಬೇಕು ನೋಡ್ರಿ. ಇದನ್ನು ಮಾಡ್ಬೇಕಪ್ಪ ಅಂತಂದ್ರೆ, ಪುಂಡೆ ಪಲ್ಯ ಮಾಡ್ಬೇಕಪ್ಪ ಅಂತಂದ್ರೆ ಇಷ್ಟು ಬೇಕೇ ಬೇಕು. ಕರಿಬೇವಿನ ಕಡ್ಡಿ ಬಿತ್ತದ ಇಷ್ಟು ಬೇಕು ನೋಡ್ರಿ. ಪುಂಡೆ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಇಷ್ಟು ಅದಾವೆ, ನೋಡ್ಕೊರಿ. ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಪುಂಡೆ ಪಲ್ಯ ಮಾಡೋದನ್ನು ತೋರಿಸಿ ಅಂತ ಹೇಳಿಬಿಟ್ಟು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ. ಅದರಲ್ಲಿ ಇದು ಪುಂಡೆ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಹುಳಿ ಖಾರವಾಗಿ ಇರುತ್ತೆ. ಮಸ್ತ್ ಆಗುತ್ತೆ. ಆರಾಮ ಇರ್ಲಾರ್ದೆ ಬಾಯಿ ಕೆಟ್ಟಿರ್ತೈತಲ್ರಿ, ಅಂಥವ್ರಿಗೆ ಆರಾಮ ಇರ್ಲಾರ್ದಾಗ ಅಂಥವ್ರಿಗೆ ಬಾಯಿ ರುಚಿ ಕೊಡುವಂಥ ರೆಸಿಪಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡ್ರಿ. ಇವಾಗ ಕುಕ್ಕರ್ದೊಳಗೆ ನೀರು ಇಟ್ಕೊಂಡಿದ್ದೀನಿ. ಒಂದು ಚರಿಗೆ ಮ್ಯಾಗ ಇಟ್ಟಿನ್ರಿ ನೀರು. ಯಾಕಂದ್ರೆ ಒಂದು ಕಪ್, ಅದೊಂದು ದೊಡ್ಡ ಕಪ್ ಐತಿಲ್ಲ, ಕಪ್ ಬೇಳೆಗೆ 1.5 ಚರಿಗೆ ನೀರು ಇಟ್ಕೊಂಡಿದ್ದೀನಿ. ಓಕೆ ನೋಡ್ರಿ, ಇವಾಗ ನೀರು ಕುದಿಯೋಕ್ಕಂತ ಇಟ್ಕೊಂಡಿದ್ದೀನಿ. ನಾವು ಮನೆಗೆ ಮಾಡಿದ ಬೇಳೆ ಎಲ್ಲ ಸ್ವಲ್ಪ ನೀರು ಜಾಸ್ತಿ ಹಿಡಿತಾವೆ ಸ್ನೇಹಿತರೆ. ಬೇಳೆ ಒದಗ್ತೈತಿದು, ಬೇಳೆ ಜಾಸ್ತಿ ಆಗುತ್ತೆ. ಹೀಗಾಗಿ ನೀರು ಜಾಸ್ತಿ ಇಟ್ಕೋಬೇಕು. ನೀವು ಅಂಗಡಿ ಒಳಗಿನ ಬೇಳೆ ತೊಗೊಂಡಿದ್ರೆ ನೀರು ಕಮ್ಮಿ ಹಿಡಿತೈತಿ ಅಂಗಡಿ ಒಳಗಿನ ಬೇಳೆ. ಹೀಗಾಗಿ ನೀರು ನೋಡ್ಕೊಂಡು ಇಟ್ಕೊರಿ. ನೀರು ಜಾಸ್ತಿ ಆಯ್ತಂದ್ರೆ ಪುಂಡಿ ಪಲ್ಯ ಅಳಸಾಗುತ್ತೆ. ಅಲ್ಲೇ ಮಾಡ್ಕೊಂಡು ತಿನ್ನೋದಕ್ಕಾದ್ರೆ ಓಕೆ. ಆಮೇಲೆ ನಾವು ಬುತ್ತಿ ಕಟ್ಕೊಂಡು ಹೋಗ್ಬೇಕಪ್ಪ, ಬುತ್ತಿ ಮಾಡಬೇಕು ಅನ್ನಂಗಿದ್ರೆ ಸ್ವಲ್ಪ ಗಟ್ಟಿಯಾಗೇ ಮಾಡಬೇಕಾಗತ್ತೆ. ನೀವು ಬೇಳೆ ಮೇಲೆ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ಇದು ಪುಂಡಿ ಪಲ್ಯ ಐತಲ್ಲ, ಇದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡ್ರಿ. ನೀವು ಜಾಸ್ತಿ ಆದರೂ ತೊಗೋಬೋದು, ಒಂದು ಸೂಡಾದ್ರೂ ತೊಗೋಬೋದು. ನಾವು ಹುಳಿ ಅಷ್ಟೊಂದು ತಿನ್ನಂಗಿಲ್ಲ ಸ್ನೇಹಿತರೆ. ನಮ್ಗೆ ಸ್ವಲ್ಪ ಸಪ್ಪಗಿದ್ರೆ ಒಂದು ರೀತಿಲಿ ಇದಾಗುತ್ತೆ. ಹೀಗಾಗಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಅವಡ ಕಟ್ ಮಾಡ್ಕೊಳ್ಳೋಣ್ರಿ. ಇದನ್ನು ನೀರಿನೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಅದು ಮೊದಲಿಂದನೂ ಪದ್ಧತಿ. ಉಕ್ಕು ಬರೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರೆಲ್ಲ ಹಾಕ್ತಿದ್ರು. ನೀರಿನೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಜಾಸ್ತಿ ಉಕ್ಕೋದಿಲ್ಲ ಬ್ಯಾಳೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿರಿ. ಓಕೆ, ಇವಾಗ ನೀರು ಕಾಯ್ದು ನೋಡಿರಿ. ಇವಾಗ ಇವು ಬ್ಯಾಳಿನ ಹಾಕ್ಕೊಂಬಿಡೋಣ. ನೀರು ಕಾಯ್ದಾವ ನೋಡಿರಿ. ಇವಾಗ ಇವು ಬ್ಯಾಳೆ ಹಾಕ್ಕೊಂಬಿಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡ್ದೇನೆ ಇಷ್ಟೇ ಒಂದು ಉಗ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ಒಂದು ಉಗ ಬೇಯಿಸ್ಕೊಂಡು ಬಳಕ ಇಲ್ಲೇನೈತಿಲ್ಲ ಪುಂಡಿ ಪಲ್ಯ, ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸುಲ್ಕೊಳ್ಳೋಣ. ಅದು ಒಂದು ಉಗ ಬೇಯೋದ್ರಾಗ ಇದಿಷ್ಟು ನಾವು ಕೆಲಸ ಮಾಡ್ಕೊಂಡ್ಬಿಡೋಣ. ಓಕೆ ಸ್ನೇಹಿತರೆ ನೋಡಿರಿ, ಇವಾಗ ಒಂದು ಉಗ ಬೇಳೆ ಕುದಿಯಾಕತ್ತೈತಿಲ್ಲ. ಇವಾಗ ಇದಕ್ಕೆ ಎಲ್ಲನೂ ಹಾಕ್ಬಿಡ್ತೀನಿ ನೋಡಿರಿ. ಬರ್ರಿ ಇದೆಲ್ಲ ಹಾಕೋಣಂತ. ಮೊದಲ ಪುಂಡಿ ಪಲ್ಯ ಹಾಕ್ತೀನಿ. ಆಮೇಲೆ ಕರಿಬೇವು, ಪುದೀನ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ನೋಡಿರಿ. ನಾನು ಹೋಳಿ ಹಾಕಿದ್ದೀನಿ. ನೀವು ಜಜ್ಜಿ ಹಾಕ್ಕೋಬೋದು. ಉಪ್ಪು ಜೀರಿಗೆ ಜೊತೆ ಜಜ್ಜಿ ಹಾಕ್ತಿದ್ರು. ಅವಾಗ ನಾನು ಎಲ್ಲ ಮುಗುಚ್ಕೊಳ್ಳೋ ಮುಂದಾಗ, ಎಲ್ಲ ಕುದ್ದಿನ ಮುಗುಚ್ಕೊಳ್ಳೋ ಮುಂದಾಗ ಎಲ್ಲ ಸಣ್ಣಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಹಂಗೆ ಇವೇನು ಜೀರಿಗೆ ಇದಾವಲ್ಲ, ಜೀರಿಗೆ ಮತ್ತು ಶೇಂಗದ ಕಾಳು ಹಾಕ್ತೀನಿ ನೋಡಿರಿ. ಇವು ಶೇಂಗದ ಕಾಳು ಜಜ್ಜಿ ಆದರೂ ಹಾಕ್ಕೋಬೋದು. ಆಡು ಸಣ್ಣ ಮಾಡಿಕೊಂಡು ಅಪ್ಪಟ ಆದರೂ ಹಾಕ್ಕೋಬೋದು. ನಾ ಯಾಕೆ ಅಪ್ಪಟ ಹಾಕಿನಿ ಅಂದ್ರೆ ಆಮೇಲೆ ಇವು ಕುದ್ದು ಬಳಕ ಸಣ್ಣ ಆಗ್ತಾವಲ್ಲ, ಮುಗಿಸ್ತೀವಲ್ಲ, ಆವಾಗ ಅವಡಸೋಡು ಆಗ್ತಾವೆ. ಹೀಗಾಗಿ ನಾವು ಈಗ ಅವಡಸೋಡು ಜಜ್ಜಿ ಹಾಕೊಂಡ್ರೆ ಮುಗಿಸೋ ಮುಂದೆ ಪೂರ ಸಣ್ಣ ಆಗಿಬಿಡ್ತಾವೆ ಅಂತೇಳಿ ನಾ ಅಪ್ಪಟ ಕಾಳು ಹಿಂಗೆ ಹಾಕಿ ನೋಡಿರಿ. ಇದಕ್ಕೆ ಉಪ್ಪನ್ನು ಸೇರಿಸಿನಿ ರೀ. ಸಾರಿ, ಉಪ್ಪು ಸೇರಿಸೋದು ಹೇಳೋದು ನೆನಪೋಯ್ತು. ಉಪ್ಪನ್ನು ಹಾಕಿನಿ ನೋಡಿರಿ. ಇದಕ್ಕೆ ಅರಿಶಿನ ಹಾಕಿಲ್ಲ. ಆಮೇಲೆ ಬೆಳ್ಳುಳ್ಳಿ ಇಡ್ತೀವಲ್ಲ ಎಲ್ಲ ಕುದ್ದು ಬಳಕ, ಆವಾಗ ಬೆಳ್ಳುಳ್ಳಿ ಹಾಕೋ ಮುಂದಾಗ ಅರಿಶಿನ ಹಾಕಬೇಕು. ಇವಾಗ ಇದಿಷ್ಟು ಕುದಿಸ್ಕೊಳ್ಳೋಣ ರೀ. ಓಕೆ ಸ್ನೇಹಿತರೆ, ಇವಾಗ ಲಿಡ್ ಮುಚ್ತೀನಿ ಇದಕ್ಕೆ. ಓಕೆ ಸ್ನೇಹಿತರೆ ನೋಡಿರಿ, ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ಸಣ್ಣ ಉರಿ ಇಟ್ಟು ಒಂದು 4 ವಿಸಿಲ್ ಹೊಡಿಸ್ಬೇಕು ನೋಡಿರಿ. ಇವಾಗ 4 ವಿಸಿಲ್ ಬಂತು ಅಂದ್ರೆ ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಇವಾಗ ಬೆಳ್ಳುಳ್ಳಿ ಹಾಕೋಣ. ನೋಡಿ, ಇವಾಗ ಅರಿಶಿನ ಹಾಕೋಣ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಡೋಣ.
ಇಷ್ಟೇ ನೋಡಿರಿ. ಇವಾಗ ಕುದಿಸ್ಕೊಳ್ಳೋಣ ಇದನ್ನು. ನೋಡಿರಿ ಎಲ್ಲ ಕುದ್ದೈತಿ. ಈ ಕಡೆ ಬಂದ್ರೆ ಹಿಟ್ಟು ನಾದಿಟ್ಟಿನ್ರಿ ಚಪಾತಿ ಮಾಡ್ಬೇಕಂತೇಳಿ. ಈ ಕಡೆ ನೋಡಿರಿ ಎಲ್ಲ ಕುದ್ದೈತಿ. ಈಗ ಮುಗಿಸೋಣ ಬರ್ರಿ. ಈಗ ಅದಕ್ಕೆ ನೋಡಿರಿ ಮುಗಿಸೋದಂದ್ರೆ ನಮ್ಮ ಕಡೆ ಇರ್ತೈತಿಲ್ಲ ನೋಡಿರಿ ಹಿಂಗೆ ಸ್ವಲ್ಪ ಎತ್ತರಿಸ್ತು. ಒಟ್ಟು ಇದು ಬಿಸಿ ಐತಲ್ಲ ಸುಡ್ತೈತಲ್ಲ ಹಿಂಗೆ ಮುಗ್ತದೆ. ಚಂದ ಹಣ್ಣ ಕುದಿಸ್ಕೊಂಡ್ಬಿಟ್ಟಿನ್ರಿ. ಹಿಂಗಾಗಿ ನೋಡಿರಿ ಹಿಂಗೆ ಮುಗ್ಸೋದಂದ್ರೆ ಹಿಂಗೆ ನಮ್ಮ ಕಡೆ ಹಿಂಗೆ ಮುಗ್ಸೋದು ಅಂತ ಹೇಳ್ತೀವಿ. ಅವಾಗ ಮೊದಲೆಲ್ಲ ನಮ್ಮ ಅಜ್ಜಿಯರು ಗುಳ್ಳ್ಯಾಗ ಮಾಡ್ತಿರ್ತಾರೆ ಅಂದ್ರೆ ಗಡಿಗೆ ಮಣ್ಣಿನ ಮಡಿಕೆ ಒಳಗೆ ಮಾಡ್ತಿದ್ರು. ಅದೇ ಟೇಸ್ಟ್ ರೀ. ನಾವು ಈ ಕುಕ್ಕರ್ದಾಗ ತಿನ್ನೋದಕ್ಕಿಂತ ಮಣ್ಣಿನ ಮಡಿಕೆ ಒಳಗೆ ಮಾಡಿರ್ತಿದ್ರಲ್ಲ ಅದು ಭಾರಿ ರುಚಿ ಇರ್ತಿತ್ತು. ಅದೆಲ್ಲ ಮರ್ತು ಹೋಗೈತ್ರಿ ಈಗ. ಆದ್ರೆ ನಾವು ಉಂಡೋರಿಗೆ ನೆನಪೈತೆ ಅದು. ಈಗ ಉಳ್ಳಾರ್ದವ್ರಿಗೆ ಗೊತ್ತಿಲ್ಲ ಅದು. ನಮ್ಗೆ ಉಣ್ಬೇಕಾದ ಗಡಿಗೆ ಒಳಗೆ ಪುಂಡೆ ಪಲ್ಯ ಮಾಡಿದ್ದು ನಮ್ಮ ಮನೆಯವರೆಲ್ಲ ಮಾಡ್ತಿದ್ರು. ಗಡಿಗೆ ಪುಂಡೆ ಪಲ್ಯ ಮಾಡ್ತಿದ್ರು. 2 ದಿನ 3 ದಿನ ಇಟ್ಟು ತಿಂತಿದ್ರು. ನಾವು ಎಲ್ಲ ಉಂಡೇವ್ರಿ ಅವಾಗ. ಈಗ ಸದ್ದಿನವ್ರಿಗೆ ಏನು ರುಚಿ ಅನ್ನೋದೇ ಗೊತ್ತಿಲ್ಲ. ಈಗ ಹುಟ್ಟಿದ ಮಕ್ಕಳಿಗೆ ನಾವು ಏಟಿಯಲ್ಲಿ ಕಂಡೀವಿ ಅಜ್ಜಿ ಕೈಯನ್ನು ಪ್ರೀತಿ, ಅಜ್ಜಿ ಕೈಯನ್ನು ಅಡಿಗೆ ರುಚಿ ನೋಡೀವಿ ನಾವು. ಈಗ ನರಿಗೆ ಸೆಂಟ್ರದಾಗ ಅಂದ್ರೆ ಹಿಂಗೆ ಬರ್ತದೆ. ಹಿಂಗೆ ನೋಡಿರಿ ನೀವು ಮಾಡ್ಕೊತೀರಿ. ಬಾಯಿ ಕಟ್ಟಿತ್ತಂದ್ರೆ ಬಾಯಿಗೆ ಒಂದು ರುಚಿ ಬರ್ತೈತಿ. ತಿಂಗಳದಾಗ ಒಂದ್ಸರಿಯಾರೆ ಮಾಡಬೇಕು. ಅದ್ರಾಗ ಇನ್ನೊಂದು ಏನಂದ್ರೆ ನಾ ಯಾವಾಗಲೂ ಹೋದ ವರ್ಷದ ವಿಡಿಯೋದಲ್ಲಿ ಹಾಕಿನಿ ಹುಣ್ಚಿ ಪಲ್ಯ. ಜಾಸ್ತಿ ಅಂದ್ರೆ ಹುಣ್ಚಿ ಪಲ್ಯ ರೀ. ನಾವು ಇಲ್ಲೇ ಬೆಳಿತಿದ್ದೆವು ಹುಣ್ಚಿ ಪಲ್ಯ. ಈ ವರ್ಷ ಹುಣ್ಚಿ ಪಲ್ಯ ಅನ್ನೋದೇ ಭಾಳ ಬಂಗಾರ ಆಗಿಬಿಟ್ಟೈತೆ ನೋಡಿರಿ. ಈ ವರ್ಷ ಹುಣ್ಚಿ ಪಲ್ಯ ಇಲ್ಲ ಏನಿಲ್ಲ. ಪುಂಡಿ ಪಲ್ಯಕ್ಕಿಂತ ಜಾಸ್ತಿ ನಾ ಹುಣ್ಚಿ ಪಲ್ಯನೇ ಮಾಡ್ತಿದ್ದೆ ನೋಡಿರಿ. ಎಷ್ಟು ಚಂದ ಐತಲ್ರಿ ನೋಡಿರಿ. ಎಷ್ಟು ಸ್ಮ್ಯಾಶ್ ಆಗೈತಿ. ಎಷ್ಟು ನುಣ್ಣಗಾಗೈತಿ ನೋಡಿರಿ. ಎಷ್ಟು ಚಂದಾಗೈತಿ. ಬೆಳ್ಳುಳ್ಳಿ ಪುಂಡಿ ಪಲ್ಯ ಜೀರಿಗೆ ಘಮ ಮಸ್ತ್ ಬರಕತ್ತೈತಿ. ಕ್ಯಾಮ್ರಾ ಉಲ್ಟಾ ನಂಬರ್ ಉಲ್ಟಾ ಕಾಣತ್ತ. ಉಲ್ಟಾ ಹಾಂ ಅದು ಹಿಂಗೆ ಕಾಣ್ತದೆ ಹಂಗೆ. ಓಕೆ ಶೇಂಗದ ಕಾಳು ಅದು ಎಲ್ಲ ಹಾಕಿನಿ ನೋಡಿರಿ. ಮಸ್ತ್ ಪುಂಡಿ ಪಲ್ಯ ಆಗೈತಿ. ಚಪಾತಿ ಮಾಡ್ತೀನಿ ರೀ. ಆ್ಯಕ್ಚುಲಿ ಇದು ಚಪಾತಿಕ್ಕಿಂತ ರೊಟ್ಟಿ ಒಳಗೇನೆ ಭಾಳ ರುಚಿ ಅನ್ನಿಸ್ತೈತಿ ಇದು ಪಲ್ಯ. ಚಪಾತಿ ಮಸ್ತ್ ಪಲ್ಯ. ಹಾಂ ನನ್ನ ಮಗನಿಗೆ ಚಪಾತಿ ಅಂದದಕ್ಕಾಗಿ ಅವನ ಸಲುವಾಗಿ ಚಪಾತಿ ಮಾಡಕತ್ತೀನಿ ನೋಡಿರಿ. ಈ ವಾಸನೆ ಸ್ಮೆಲ್ ಈಗ ವಾಸನೆ ನೋಡಿದ್ರೆ ಅವನಿಗೆ ತಡ್ಕೊಳ್ಳೋದಾಗಲ್ದು. ಯಾವಾಗ ಹೊಡೆಯಲ್ಲಕತ್ತ ನಾವು ಸಾಕು. ಯಾಕಂದ್ರೆ ಹಂಗೈತ್ರಿ ಇದು. ಇದ್ರ ಕರ ಮತ್ತು ಹಂಗೈತ್ರಿ ಪುಂಡಿ ಪಲ್ಯದ್ದು. ಹಿಂಗೆ ನೋಡಿರಿ ತುಂಬ ಚೆನ್ನಾಗಿ ಕೇಳಿದ್ರಿ ಪುಂಡಿ ಪಲ್ಯ ಮಾಡೋದು ತೋರಿಸಿ ಅಕ್ಕ ಅಂತ ಹೇಳಿಬಿಟ್ಟು. ಹಿಂಗೆ ನೋಡಿರಿ ನಾವು ಪುಂಡಿ ಪಲ್ಯ ಮಾಡೋ ರೀತಿ. ನೀವು ಈ ಥರ ನಾ ಮಾಡಿದ ರೀತಿಯಲ್ಲೇ ಮಾಡ್ಕೊಂಡು ತಿನ್ನಿರಿ. ಬಾಯಿಗೆ ರುಚಿ ಸಿಗ್ತೈತಿ. ಎಂದೂ ಮರೆಯಂಗಲ್ಲ ಈ ಥರ. ಓಕೆ ಸ್ನೇಹಿತರೆ, ನಾನು ಮಾಡಿರುವಂಥ ಪುಂಡಿ ಪಲ್ಯ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗ್ತೀನಿ ರೀ ಮತ್ತೆ ಚಪಾತಿ ಮಾಡಿ ಊಟ ಮಾಡೋ ಹೊತ್ತಿನಾಗ ಸಿಗ್ತೀನಿ ರೀ ಮತ್ತೆ. ಓಕೆ ಸ್ನೇಹಿತರೆ, ಪುಂಡಿ ಪಲ್ಯ ಅದು ಎಲ್ಲ ಮಾಡಿದ್ದೇನಲ್ಲ. ಇವಾಗ ಸ್ನಾನ ಅದು ಮಾಡ್ಕೊಂಬಂದೆ. ಮಗ ಪೂಜೆ ಮಾಡ್ಯಾನ. ಚಪಾತಿ ನಾದಿಟ್ಟಿನಿ. ಆದರೂ ಕಟ್ಟಿ ರೊಟ್ಟಿ ಒಳಗೆ ಮಸ್ತ್ ಆಗತ್ತಂತೆ ಕಟ್ಟಿ ರೊಟ್ಟಿ ತಿನ್ನಕತ್ತ ನೋಡ್ರಿ ಮಗ. ನೋಡಿರಿ ಕಟ್ಟಿ ರೊಟ್ಟಿ ಸಾಂಬಾರು ಶೇಂಗಾ ಚಟ್ನಿ ಆಮೇಲೆ ಪುಂಡಿ ಪಲ್ಯ. ಹೆಂಗಾಗ್ಯದಪ್ಪ ಪುಂಡಿ ಪಲ್ಯ? ಚಲೋ ಆಗ್ಯದ? ಹೌದು ಸಿಹಿ ಆಗ್ಯದ. ನಾನೇ ಬೆಲ್ಲ ಬಕ್ಕಳಾಕಿನಿ ನೋಡಿರಿ. ಪೂಜೆ ಮಾಡ್ಯಾನ. ಅವನೇ ಪೂಜೆ ಮಾಡ್ಯಾನ. ಊಟ ಮಾಡಕತ್ತಾನ. ಅವು ಒಟ್ಟು ತನಗೇನು ಉಣ್ಬೇಕು ಅನ್ನಿಸ್ತದೆ ಅದು ಉಣವು. ಯಾಕಿಲ್ಲ ಅವನಿಗೇನು ಇಷ್ಟ ಆಗ್ತದೆ ಅದೇ ಉಣ್ಣಲ್ಲಕತ್ತೇಳಿ ಬಿಟ್ಟಿನಿ ನೋಡಿರಿ. ರೊಟ್ಟಿ ತೊಗೊಂಡನ ಉಣ್ಣಲ್ಲ. ಅವು ಯಾವ್ದು ಇಷ್ಟ ಆಗ್ತದೆ ಅದು ಉಣ್ಣಲ್ಲಕ್ಕಂತ ಹೇಳಿ ಬಿಟ್ಟಿನಿ. ಇವು ನಾವು ಮಾಡಿದ ಒಂದು 4 ರೊಟ್ಟಿ ಉಳ್ದಾವ. ಹಾಲು ಕಾಯಿಸಿಟ್ಟಿನಿ. ಚಹಾ ಐತಿ. ಇನ್ನೂ ಸ್ವಲ್ಪ ಚಹಾ ಮಾಡ್ಕೊಂಡು ಕಾಸ್ಕೊಂಡು ಕುಡಿತೀನಿ. ಇದನ್ನು ಕುಡಿದ್ಬಿಟ್ಟು ಹಂಗೆ ನೋಡಿರಿ ಕುಕ್ಕರ್ ನಂದು ಇದಕ್ಕೆ ಶಿಫ್ಟ್ ಮಾಡೀನಿ ಪುಂಡೆ ಪಲ್ಯನ. ಆಮೇಲೆ ಹಿಟ್ಟು ನಾದಿಟ್ಟಿನಿ. ಚಪಾತಿ ಮಾಡನ್ರಿ. ಚಪಾತಿ ಮಾಡಿ ಊಟ ಮಾಡೋವಾಗ ಸಿಗುತ್ತೀನಿ ಅಂತ. ಓಕೆ ಸ್ನೇಹಿತರೆ ನೋಡಿರಿ ಚಪಾತಿ ಅದೆಲ್ಲ ಮಾಡೋದೈತೆ ಐತ್ರಿ. ಇದು ಸಂಜೆಗೆ ಮಾಡ್ತೀನಿ ಚಪಾತಿ ಬಿಸಿದು. ಇನ್ನೂ ಒಂದಿಲ್ಲಿ ಚಪಾತಿ ಐತಿ. ಬರ್ರಿ ಸದ್ ಊಟ ಮಾಡೋಣ. ಇಷ್ಟೈತೆ ನೋಡಿರಿ ಪುಂಡಿ ಪಲ್ಯ. 2 ಹಸಿಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಶೇಂಗದ ಕಾಳು ಹಾಕ್ಬೋದು, ಉಳ್ಳಾಗಡ್ಡೆ ಹಾಕ್ಕೋಬೋದು, ಟೊಮೆಟೊ ಹಾಕ್ಕೋಬೋದು. ಏನಾದ್ರು ನನಗೆ ಇಷ್ಟೇ ಸಾಕ್ರಿ. ಬರ್ರಿ ಪುಂಡಿ ಪಲ್ಯ ತೋರ ಊಟ ಮಾಡಿ.
ಹುರಿದಿರೋ ಮೆಣಸಿನ್ಕಾಯಿ ಕಡ್ಕೋಬೇಕು ಸೈಡಿಗೆ, ಮಸ್ತ್ ಆಗುತ್ತೆ. ಹಿಂಗೆ ನೋಡಿರಿ ಪುಂಡಿ ಪಲ್ಯ ಮಾಡೋದು ಈ ಥರ ನಾ ಮಾಡ್ದಂಗೆ ನೀವು ಒಂದು ಸಾರಿ ಮಾಡ್ತೀವಿ ಅಂದ್ರೆ ನೋಡಿರಿ, ಯಾವತ್ತೂ ಬಿಡಂಗಿಲ್ಲ ಅದನ್ನು ನೀವು. ಸಾಂಬಾರು ಐತಿ, ಅನ್ನ ಐತಿ, ಬೇಳೆ ಸಾರು ಚಂದ ಆಗ್ತದೆ. ಜೊತೆಗೆ ಸಾರನ್ನು ಹಾಕೊಂಡು ತಿನ್ಬೋದು. ನನಗೆ ಹಿಂಗೆ ತಿನ್ನೋಕೆ ಇಷ್ಟ ಆಯಿತು, ಹಿಂಗೆ ತಿನ್ನೋದು. ದಾಲ್ ಅಂದರೆ ಕಡೆ ತಿಳಿ ಸಾರಿಗೆ ಅಂತಾರೆ, ಬೇಳೆ ದಾಲ್ ಅದು, ಸಾಂಬಾರು ಅಂತ, ರಸಮ್ ಅಂತ ಒಟ್ಟ ಗಟ್ಟಿ ಅಂತ ಸಾರೇ ಇರ್ತಿದ್ದಿಲ್ಲ. ಹ್ಞೂ ಮುದ್ದೆ ಬರ ನಮ್ಮಂಗೆ ಗಟ್ಟಿ ಮಾಡೋದು ಸಾರ ಕಡೆ. ದಾಲ್ ರೀ ಬರೀ ತರಕಾರಿ ಜಾಸ್ತಿ ಹಾಕ್ತಾರೆ, ಸಾರು ಗಟ್ಟಿ ಭಾಳ ಮಾಡ್ತಾರ್ರಿ. ಓದ್ತಿದ್ದಲ್ಲಿ ಮುದ್ದ್ಯಾಗ ನನಗೆ ದಾಲ್ ತೊಗೊಂಬರೇನೋ ಚಾಂತನ. ಮಾತಾಡ್ರಿ ಬರ್ರಿ ಊಟ ಮಾಡಮ್ಮ. ಊಟ ಮಾಡಕ್ಕೆ ನೋಡ್ರಿ ಪುಂಡಿ ಪಲ್ಯ ರೊಟ್ಟಿ. ಹೌದು ರೊಟ್ಟಿ ರೊಟ್ಟಿನೇ ಮಾಡ್ರಿ. ಹಾಳಾದ ಟೆನ್ಷನ್ನು ತಿಳಿಸೋದಿಲ್ಲ, ಯಾಕಡೆ ಏನು ಮಾತಾಡೋದು ತಿಳಿಸೋದಿಲ್ಲ. ಹಾಂ ರೀ